ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನಾವು ಕೆಂಗಲ್ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಸಹೋದರಿ ರಾಮಮ್ಮ ಅವರು ಇದ್ದಾರೆ. ಇವ್ರನ್ನ ಶಕ್ತಿನಗರ ಹತ್ರ, ರಾಯಚೂರು ಹತ್ರ ಕಾಡ್ಲೂರು ಎನ್ನುವಂಥ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಮಕ್ಕಳಾಗ್ಲಾರ್ದೆ ಎಷ್ಟು ವರ್ಷಗಳಾಯ್ತು ನಿಮಗೆ? 12 ವರ್ಷ ಮಕ್ಕಳು ಇರಲಾರ್ದಂಥ ಸ್ಥಿತಿಯಲ್ಲಿ ಈ ತಾಯಿ ಇದ್ದಾಗ ಆ ಸಮಯದಲ್ಲಿ ನಿಮಗೆ ಏನೇನು ತ್ರಾಸು ಕೊಟ್ಟರು? ಕುಟುಂಬದವರಾಗಿರ್ಬೋದು, ಮನೆಯವರಾಗಿರ್ಬೋದು, ಏನೇನಾಯ್ತು ಸ್ವಲ್ಪ ದಯವಿಟ್ಟು ಹೇಳಿ. ತ್ರಾಸ ಜಗ್ಗಿ ಕೊಟ್ಟಾರ. ಹೌದಮ್ಮ. ಯಜಮಾನ ಸೇರ್ತಾ ಇದ್ರ? ಸೇರ್ತಿದ್ದಿಲ್ರಿ, ಯಜಮಾನ ಸೇರ್ತಿದ್ದಿಲ್ಲ, ಅತ್ತೆ ಮಾವ ಸೇರಿದ, ಯಾರು ಸೇರಿಲ್ಲ. ಆಮೇಲೆ ನಿಮಗೆ ಯಾವ ರೀತಿಯಾಗಿ ಅಮ್ಮ ದೇವ್ರ ಗರ್ಭಫಲ ಕೊಟ್ಟರು? ಯಾವ ತರ ಎಲ್ಲ ದೇವ್ರ ನೆನಪು ಮಾಡ್ಕೊಂಡು ಎಲ್ಲದ್ರಿಂದ ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತ ಎಲ್ಲ ದೇವ್ರನ್ನ ನೆನೆಸ್ಕೊಂತಿದ್ವಿ. ಎಷ್ಟು ಕಷ್ಟ ಬಂದ್ರೆ ಹಂಗೆ ಈಸ್ಬೇಕಂತಂದು ಹಂಗೆ ಈಸಿದ್ರಿ. ಆ ಸಮಯದಾಗ ನಾವ್ ಇಲ್ಲಿ ಬಂದಾಗ ಏನಾಯ್ತಮ್ಮ? ಇಲ್ಲಿ ಬಂದಾಗ ನೀನೆಲ್ಲ ಹೋಯ್ದು ನನಗೆ ಪ್ರಾರ್ಥನೆ ಮಾಡಿದ್ರಿ. ನೀವು ಅವಾಗ ನಿಮ್ಮ ಯಜಮಾನ ಬಿಟ್ಟಿದ್ರಮ್ಮ? ಇಲ್ರಿ, ಸೇರ್ತಿದ್ದಿಲ್ರಿ. ನಾನು ಸೇರ್ತಿದ್ದಿಲ್ಲ. ಇಲ್ಲಿ ಎಷ್ಟು ತಿಂಗಳು ಇದ್ರಿ ನೀವು ಆ ಸಮಯದಾಗ? ಆ ಸಮಯದಾಗ 1 ವರ್ಷ 2 ವರ್ಷ ಹಂಗೆ ಇದ್ದೀವಿ. ವರ್ಷತನ 2 ವರ್ಷ ತನ ಇದ್ದಿರ್ರಿ ಬರೀ ಹಂಗೆ. ನಾನೇ ಹೋಗ್ಬೇಕು, ನಾನೇ ಬರ್ಬೇಕು. ಅಪ್ಪಟ ಮಾತಾಡ್ತಿದ್ದಿಲ್ಲ, ಕತೆ ಆಡ್ತಿದ್ದಿಲ್ಲ. ಆ ಸಮಯದಲ್ಲಿ ನಾವು ಸಹೋದರ ಮೌನೇಶ್ವರ ಮನೆಗೆ ಬಂದಂತ ಸಮಯದಲ್ಲಿ ಅಕ್ಕವರು ಕುರಿತಾಗಿ ತಿಳಿಸಿದಾಗ ಪ್ರಾರ್ಥನೆ ಮಾಡೋಣಂತೆ ಭಾಳ ಕಷ್ಟದಿಂದ ಇರ್ತಕ್ಕಂಥ ತಾಯಿ ಹೇಳ್ಕೊಂಡ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಮೊದಲನೇದಾಗಿ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಆಮೇಲೆ ಗರ್ಭಫಲವನ್ನು ದೇವರು ಖಂಡಿತವಾಗಿ ಕೊಡ್ತಾನೆ, ನಂಬಿಕೆ ಇಡ್ರಿ ಎಂಬುದಾಗಿ ನಾವು ಒಂದು ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಚೀಟಿಯಲ್ಲಿ ಅನೇಕರ ಹೆಸರುಗಳನ್ನು ಬರೆದಿದ್ದೇವೆ. ಇವರಿಗಾಗಿ ಕೂಡ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವಾಗಿ ಪ್ರಾರ್ಥನೆ ಕೇಳಿ ಕೊಟ್ಟಿರ್ತಕ್ಕಂಥ ಮಗು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಾಕ್ಷಿನ ದೇವರು ಆಶೀರ್ವಾದ ಮಾಡಲಿ. ನಿಮಗೆ ಹೆಂಗ ಅನಿಸ್ತಾ ಇದೆಯಮ್ಮ? ಚಲೋ ಅನ್ಸತ್ತೆ. ಚಲೋ ಅನ್ಸುತ್ತೆ. ಚಲೋ ಆಗೈತ್ರಿ. ಇವಾಗ ಮಗುನ್ ಕೊಟ್ಟಿರೋದು ಯಾರಮ್ಮ? ಕೊಟ್ಟಾರೆಲ್ಲ ಏಸಪ್ಪ ಅವರು ಅಂತ ಹೇಳಿ. ಹಲ್ಲೆಲೂಯಾ. ಯಾರು ಕೊಟ್ಟಿರೋದು ನಿಮಗೆ? ಯೇಸು ಸ್ವಾಮಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಈ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ. ಆಮೇನ್. ಅಮ್ಮ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಮಮ್ಮ ಅವರು ಇದ್ದಾರೆ. ಅವ್ರ ಯಜಮಾನ್ರ ಹೆಸರು ತಾಯಪ್ಪನ್ ಅಂತೇಳಿ ಶಕ್ತಿನಗರದ ಪಕ್ಕದಲ್ಲಿರ್ತಕ್ಕಂಥ ಕಾಡ್ಲೂರು, ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕಿಯವರ ಒಂದು ಗ್ರಾಮವಾಗಿದೆ. ಈ ಸಮಯದಲ್ಲಿ ಈ ತಾಯಿಗೆ 12 ವರ್ಷಗಳಿಂದ ಮಕ್ಕಳಾಗಲಾರದ ಸ್ಥಿತಿಯಲ್ಲಿ ತಾಯಿ ಇರಬೇಕಾದರೆ ದೇವರು ಅದ್ಭುತವಾಗಿ ಈ ತಾಯಿ ಜೀವಿತದಲ್ಲಿ ಅತಿಶಯ ಕಾರ್ಯವನ್ನು ಜರುಗಿಸಿ ಸಮಾಧಾನವನ್ನು ಯಾವ ರೀತಿಯಾಗಿ ಒದಗಿಸಿಕೊಟ್ರೆ ಎಂಬುದಾಗಿ ಈ ತಾಯಿ ಬಾಯಿಂದ ಕೇಳೋಣ. ದೇವರು ಯಾವ ರೀತಿಯಾಗಿ ಯೇಸು ಸ್ವಾಮಿ ಇವರ ಜೀವಿತದಲ್ಲಿ ಬಂದಾಗ ಯಾವ ಅದ್ಭುತವನ್ನು ದೇವರು ಅನುಗ್ರಹಿಸಿದರು, ಆಕೆ ಕಣ್ಣೀರನ್ನು ಯಾವ ರೀತಿಯಾಗಿ ನೀಗಿಸಿರಿ ಎಂಬುದಾಗಿ ನಾವು ಕೇಳೋಣ. ಅಮ್ಮ, ನಿಮ್ಮ ಹೆಸರು ಏನಂದ್ರಿ? ರಾಮಮ್ಮ. ಅವರು ಯಜಮಾನ್ರ ಹೆಸರು ಏನಮ್ಮ? ನಿಮ್ಮದು ಯಾವ ಊರಮ್ಮ? ಕಾಡ್ಲೂರು. ದೇವರು ನಿಮಗೆ ಯಾವ ರೀತಿಯಾಗಿ ಸಂತಾನ ಕೊಟ್ರಮ್ಮ? 12 ವರ್ಷಗಳು ಸಂತಾನ ಇರಲಾರ್ದಂಥ ಸ್ಥಿತಿಯಲ್ಲಿದ್ರಿ. ಅನೇಕ ನೋವುಗಳು, ಕಷ್ಟಗಳು, ಬಾಧೆಗಳನ್ನು ನೀವು ಅನುಭವಿಸ್ತೀರಿ. ನಾವಿಲ್ಲಿ ಒಂದು ಸಾರಿ ಪ್ರಾರ್ಥನೆಗೆ ಬಂದಾಗ 1-2 ಸಾರಿ ನೀವೇನು ಮಾಡ್ಕೊಂಡಿದ್ರಿ? ಪ್ರಾರ್ಥನೆ ಮಾಡಿಸ್ಕೊಂಡ್ರಿ. ಅನೇಕ ಕಷ್ಟಗಳ ಮಧ್ಯದಲ್ಲಿ ನೀವಿದ್ದಾಗ ದೇವರ ಆ ಪ್ರಾರ್ಥನೆಯನ್ನು ಕೇಳಿ ಇವತ್ತಿನ ದಿವಸ ನಿಮ್ಗೆ ಏನು ಮಾಡಿದ್ದಾರೆ? ಅದ್ಭುತ ಮಾಡಿದ್ದಾರೆ, ಚಲೋ ಮಾಡಿದ್ದಾರೆ ಅಂತೇಳಿ ನೀವು ನಿಮ್ಮ ಬಾಯಿಂದ ಹೇಳ್ರಮ್ಮ. ಚಲೋ ಆಗೈತ್ರಿ. ನೆನ್ಸ್ಕೊಂತೀನಿ ಯಾವಾಗನ ಎಲ್ಲ ಚಲೋ ಆಗೈತ್ರಿ ನಿಮ್ದು ಆಶೀರ್ವಾದದಿಂದ. ಆಯ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ 12 ವರ್ಷಗಳು ಬಂಜತನದಿಂದ ಬಳಲಿದಂಥ ತಾಯಿಯ ಜೀವಿತದಲ್ಲಿ ಯೇಸು ಸ್ವಾಮಿಯ ಸಮೀಪಕ್ಕೆ ತಾಯಿ ಬಂದಾಗ ಅದ್ಭುತವಾಗಿ ದೇವರು ಮಗುವನ್ನು ಅನುಗ್ರಹ ಮಾಡಿದ್ದಾರೆ. ಬಂಜತನವನ್ನು ನಿವಾರಣೆ ಮಾಡಿ ಗರ್ಭಫಲವನ್ನು ಅನುಗ್ರಹಿಸಿ ಯಾವ ಕುಟುಂಬದಲ್ಲಿ ಭಯಂಕರ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯನ್ನು ನೀಗಿಸಿ ಬಿಡುಗಡೆಯನ್ನು ದಯಪಾಲಿಸಿದರು. ದೇವರ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಆಮೇನ್.